ಇನ್ನು ಈ ಸ್ಥಳದಲ್ಲಿ ಇಬ್ಬರು ಪ್ರಮುಖರ ಒಂದು ಜನನ ಕೂಡ ಆಗಿದೆ. ಆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಹೆಂಡತಿಯಾಗಿದ್ದಂತಹ ಶಾಂತಲಾದೇವಿ ಕೂಡ ಜನಿಸಿದ್ದು ಕೂಡ ಇದೇ ಒಂದು ಬಳ್ಳಿಗಾವಿಯಲ್ಲಿ. ಕಲ್ಯಾಣದ ಚಾಲುಕ್ಯರ ವಿಶೇಷತೆಗಳದು ಒಂದಾದಂಥ ಕಂಬಗಳು ಇಲ್ಲಿ ಸಾಕಷ್ಟಿವೆ. ನೋಡಿ, ಈ ಒಂದು ಸ್ಥಳದಲ್ಲಿ ನೀವು ಮೇಲೆ ನೋಡ್ಬೋದು, ಇಲ್ಲಿ ನವಗ್ರಹಗಳ ಜೊತೆ ಮಧ್ಯದಲ್ಲಿ ನೀವು ನೋಡಿದ್ರೆ ನಟರಾಜ ಒಂದು ಡ್ಯಾನ್ಸ್ ಮಾಡ್ತಿರೋದು ಕಾಣುತ್ತೆ. ವಿಷ್ಣುವರ್ಧನ ಶಾಂತಲಾದೇವಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡಿದಂಥ ಸ್ಥಳ ಕೂಡ ಈ ಒಂದು ಬಳ್ಳಿಗಾವಿನೇ ಆಗಿತ್ತು. ಸೊ ಅವಳ ಒಂದು ನಾಟ್ಯಕ್ಕೆ ಮನಸೋತು ಅವ್ನು ಮುಂದಿನ ದಿನಗಳಲ್ಲಿ ಶಾಂತಲಾದೇವಿಯನ್ನು ಮದುವೆ ಆದ ಅಂತ ಕೂಡ ಸಾಕಷ್ಟು ಮಾತಿದೆ. ಬಳ್ಳಿಗಾವಿ ಅಥವಾ ಸುತ್ತಮುತ್ತದಲ್ಲಿ ಸಿಕ್ಕಂತಹ ಸಾಕಷ್ಟು ಒಂದು ಶಿಲಾಶಾಸನಗಳಿರ್ಬೋದು, ಅಥವಾ ಆ ಹಳೆ ಕಾಲದ ವಿಗ್ರಹಗಳಿರ್ಬೋದು, ಅಥವಾ ಕಂಬಗಳಿರ್ಬೋದು, ಇಂಥವನ್ನೆಲ್ಲ ತೊಗೊಂಬಂದು ಒಂದು ಕಡೆ ಎಲ್ಲ ಕೂಡಿಸಿ ಇಟ್ಟಿದ್ದಾರೆ. ನೀವು ಆ ಕಡೆ ನೋಡಿದ್ರೆ ನಿಮಗೆ ಸಾಕಷ್ಟು ಇಲ್ಲಿ ದೊರಕಿರುವಂತಹ ಶಿಲಾಶಾಸನಗಳು, ತುಂಬ ದೊಡ್ಡ ದೊಡ್ಡ ಒಂದು ಶಿಲಾಶಾಸನಗಳೆಲ್ಲ ಅಲ್ಲಿ ಕಾಣುತ್ತೆ ನಿಮಗೆ. ಸ್ನೇಹಿತರೆ ನಮಸ್ಕಾರ. ನಾನಿವಾಗ ಒಂದು ಅತಿ ಅಪರೂಪವಾದ ಸ್ಥಳದಲ್ಲಿದ್ದೀನಿ. ಈ ಸ್ಥಳ ಕರ್ನಾಟಕದ ಒಂದು ವಾಸ್ತುಶೈಲಿಯ ಒಂದು ಪರಾಕಾಷ್ಠೆ ಅಂತ ನಾವು ಹೇಳ್ತೀವಲ್ಲ, ಬೇಲೂರು. ಆ ಬೇಲೂರಿಗಿರ್ಬೋದು, ಅಥವಾ ಕರ್ನಾಟಕದಿಂದ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೋಗಿದ್ದು ವಚನ ಸಾಹಿತ್ಯ. ಸಮಾಜದಲ್ಲಿರೋ ಎಲ್ಲ ಅಂಕುದೊಂಕುಗಳನ್ನು ತಿದ್ದಕ್ಕೆ ಅಂತಲೇ ಬಂದಂಥ ಒಂದು ನಮ್ಮ ವಚನ ಸಾಹಿತ್ಯ ಅಥವಾ ಒಂದು ಲಿಂಗಾಯತ ಧರ್ಮ ಅಂತ ನಾವೇನು ಹೇಳ್ತೀವೋ, ಆ ಸ್ಥಳಕ್ಕೂ ಈ ಒಂದು ಜಾಗಕ್ಕೂ ಒಂದು ತುಂಬ ದೊಡ್ಡ ನಂಟಿದೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುನ್ನ ನಾವಿರೋ ಸ್ಥಳದ ಹೆಸರು ಬಂದು ಬಳ್ಳಿಗಾವಿ ಅಂದ್ಬಿಟ್ಟು. ಈ ಒಂದು ಬಳ್ಳಿಗಾವಿ ಬಂದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಇನ್ನು ಈ ಬಳ್ಳಿಗಾವಿಗೆ ಸುಮಾರು 7ನೇ ಶತಮಾನದಲ್ಲಿ ಸಿಕ್ಕ ಒಂದು ಶಾಸನ ಪ್ರಕಾರ ಇದನ್ನು ಬಳ್ಳಿಗ್ರಾಮೆ ಅಥವಾ ಮುಂದಿನ ದಿನಗಳಲ್ಲಿ ಬಳ್ಳಿಗಾವೆ, ಬಲಿಪುರ, ಹೀಗೆ ಸಾಕಷ್ಟು ಬೇರೆ ಬೇರೆ ಹೆಸರು ಕೂಡ ಇತ್ತು. ಇದು ಹಿಂದಿನ ಕಾಲದಲ್ಲಿ ತುಂಬ ಒಂದು ಮಹತ್ವವಾದ ಸ್ಥಳ ಕೂಡ ಆಗಿತ್ತು. ಏಕೆಂದರೆ ನಾವು ಇವತ್ತಿಗೆ ನಮ್ಮ ರಾಜ್ಯವನ್ನು ಅಥವಾ ದೇಶವನ್ನು ವಿಂಗಡಣೆ ಮಾಡಬೇಕಂದಾಗ ದೇಶ, ರಾಜ್ಯ, ಆಮೇಲಿಂದ ತಾಲೂಕು, ಜಿಲ್ಲೆ, ಈ ರೀತಿ ನಾವು ಏನು ವರ್ಗೀಕರಿಸ್ತೀವೋ, ಅದೇ ರೀತಿ ಹಿಂದೆ ಬಂದು ವಿಷಯಗಳ ಆಧಾರದಲ್ಲಿ ಒಂದು ಪ್ರಾಂತ್ಯಗಳನ್ನು ಡಿವೈಡ್ ಮಾಡ್ತಿದ್ರು. ಹಾಗೆ ಹಿಂದೆ ಇಲ್ಲಿ ಬಂದು ಬನವಾಸಿ 1200 ಅನ್ನೋ ಒಂದು ವಿಷಯ ಇರೋದು, ಅಂದರೆ ಒಂದು ಪ್ರಾಂತ್ಯ ಇರೋದು. ಆ ಪ್ರಾಂತ್ಯದ ಒಂದು ಹೆಡ್ ಆಫೀಸ್ ಅಥವಾ ಆ ಪ್ರಾಂತ್ಯದ ಒಂದು ರಾಜಧಾನಿ ಅಂತಲೇ ಈ ಒಂದು ಬಳ್ಳಿಗಾವಿ ಹಿಂದೆ ಎಲ್ಲ ತುಂಬ ಪ್ರಸಿದ್ಧವಾದಂಥ ಜಾಗ ಇದು. ಇನ್ನು ಈ ಸ್ಥಳದಲ್ಲಿ ಇಬ್ಬರು ಪ್ರಮುಖರ ಒಂದು ಜನನ ಕೂಡ ಆಗಿದೆ. ಅದರಲ್ಲಿ ಒಬ್ಬರು ಯಾರು ಅಂದರೆ ನಮ್ಮ ಅಲ್ಲಮ ಪ್ರಭುಗಳು ಬಂದು ನಮ್ಮ ಅನುಭವ ಮಂಟಪದ ಬಂದು ಪೀಠಾಧಿಕಾರಿ ಕೂಡ ಆಗಿರ್ತಾರೆ. ಆ ಒಂದು ವಚನ ಸಾಹಿತ್ಯ ಬಂದು ಮುನ್ನೆಲೆಗೆ ಬರುವ ಒಂದು ಹಾದಿನಲ್ಲಿ ತುಂಬಾ ಕೆಲಸ ಮಾಡಿದಂತಹ ನಮ್ಮ ಅಲ್ಲಮ ಪ್ರಭು ಜನಿಸಿದ ಸ್ಥಳ ಕೂಡ ಇದೇನೆ. ಹಾಗೆ ನಮ್ಮ ಹೊಯ್ಸಳ ದೊರೆ ವಿಷ್ಣುವರ್ಧನ ಇದ್ದಾನಲ್ಲ, ಆ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಹೆಂಡತಿಯಾಗಿದ್ದಂತಹ ಶಾಂತಲಾದೇವಿ ಕೂಡ ಜನಿಸಿದ್ದು ಕೂಡ ಇದೇ ಒಂದು ಬಳ್ಳಿಗಾವಿಯಲ್ಲಿ. ಸ್ನೇಹಿತರೆ, ಈ ಸ್ಥಳ ಎಷ್ಟು ಒಂದು ಪ್ರಮುಖವಾದ ಸ್ಥಳ ಅಂದರೆ, ಈಗ ನಾವು ನಿಂತಿರೋ ಜಾಗದಲ್ಲೇ ನೀವು ನೋಡ್ಬೋದು, ಹಿಂದೆ ಕೇದಾರೇಶ್ವರ ದೇವಸ್ಥಾನ ಇದೆ, ಅದ್ರ ಪಕ್ಕ ನಗರೇಶ್ವರ ದೇವಸ್ಥಾನ ಅಂತ ಇದೆ. ಇದಲ್ಲದೆ ಈ ಸ್ಥಳದಲ್ಲಿ ಬಂದು ಕಲ್ಲೇಶ್ವರ, ಪಂಚಲಿಂಗೇಶ್ವರ, ವೀರಭದ್ರೇಶ್ವರ, ನೀಲಕಂಠೇಶ್ವರ, ಸೋಮೇಶ್ವರ, ಹೀಗೆ ಸಾಕಷ್ಟು ದೇಗುಲಗಳು ಇದೇ ಒಂದು ಊರಿನಲ್ಲಿದೆ. ನಾನು ನಿಮಗೆ ಪ್ರತಿಯೊಂದು ಸ್ಥಳವನ್ನು ತೋರಿಸ್ತೀನಿ. ಮೊದಲಿಗೆ ಬಂದು ನಾವು ಕೇದಾರೇಶ್ವರ ಮತ್ತು ನಗರೇಶ್ವರ ದೇವಸ್ಥಾನವನ್ನು ನೋಡೋಣ ಬನ್ನಿ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ಸ್ನೇಹಿತರೆ, ನಾವಿವಾಗ ಕೇದಾರೇಶ್ವರ ಗುಡಿಯ ಒಳಗಡೆ ಇದ್ದೀವಿ. ನೀವಿಲ್ಲಿ ನೋಡ್ಬೋದು, ಸುತ್ತ ಕಲ್ಯಾಣದ ಚಾಲುಕ್ಯರ ವಿಶೇಷತೆಗಳನ್ನು ಒಂದಾದಂಥ ಕಂಬಗಳು ಇಲ್ಲಿ ಸಾಕಷ್ಟಿವೆ. ಇದರ ಹೊಳಪನ್ನು ಕೂಡ ನೀವು ನೋಡ್ಬೋದು, ಈಗಲೂ ಎಷ್ಟು ಹೊಡಿತಾ ಇದೆ ಅಂತ. ಸೊ ಇವೆಲ್ಲ ಕಲ್ಯಾಣದ ಚಾಲುಕ್ಯರಲ್ಲಿ ಕಾಲದಲ್ಲಿ ಆದಂಥ ಒಂದು ನಿದರ್ಶನಗಳು. ಇನ್ನು ನೀವು ಕೇದಾರೇಶ್ವರನ ಒಂದು ಗರ್ಭಗುಡಿನಲ್ಲಿ ಕೇದಾರೇಶ್ವರ ದೇವರನ್ನ ನೋಡ್ಬೋದು. ನೋಡಿ, ಈ ಒಂದು ಸ್ಥಳದಲ್ಲಿ ನೀವು ಮೇಲೆ ನೋಡ್ಬೋದು, ಇಲ್ಲಿ ನವಗ್ರಹಗಳ ಜೊತೆ ಮಧ್ಯದಲ್ಲಿ ನೀವು ನೋಡಿದ್ರೆ ನಟರಾಜ ಒಂದು ಡ್ಯಾನ್ಸ್ ಮಾಡ್ತಿರೋದು ಕಾಣುತ್ತೆ. ಇನ್ನು ಹಾಗೆ ನೋಡಿ, ಇಲ್ಲಿ ನವಗ್ರಹಗಳನ್ನ ತೋರಿಸ್ತೀನಿ. ಇದು ರೂಫ್ನಲ್ಲಿ, ಅಂದರೆ ಮೇಲ್ಛಾವಣಿನಲ್ಲಿ ಕೂರ್ದಿರೋಂಥ ಇದು ಎಷ್ಟು ಸೂಕ್ಷ್ಮವಾದ ಒಂದು ಕೆತ್ತನೆ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ.
ಈ ಒಂದು ನಂದಿಯ ವಿಗ್ರಹ ಎಷ್ಟು ಆಕರ್ಷಕವಾಗಿದೆ ಈ ನಂದಿಯ ವಿಗ್ರಹ ಅಂತ. ಇದು ಸುಮಾರು 5 ಅಡಿಗಳ ಗಾತ್ರ ಇರುವಂಥ ನಂದಿ ವಿಗ್ರಹ. ಇದರಲ್ಲಿ ನೀವು ನೋಡ್ಬೋದು ನಂದಿಗೆ ಒಂದು ಹಾರ ಹಾಕಿರುವಂಥದ್ದು ಮತ್ತು ಗಂಟೆಗಳನ್ನ ಕಟ್ಟಿರುವಂಥದ್ದು ಎಷ್ಟು ಸೂಕ್ಷ್ಮವಾಗಿ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಕರ್ನಾಟಕದಲ್ಲಿರೋ ನಂದಿ ಒಂದು ವಿಗ್ರಹಗಳಲ್ಲಿ ಇದು ಒಂದು ತುಂಬಾ ಒಂದು ಆಕರ್ಷಕವಾಗಿರುವಂಥ ನಂದಿ ವಿಗ್ರಹ. ಈ ಕೇದಾರೇಶ್ವರದಲ್ಲಿ 3 ಪ್ರವೇಶ ದ್ವಾರಗಳಿದೆ. ಒಂದು ನಾವು ಈಗಾಗಲೇ ಎಂಟ್ರೆನ್ಸ್ನಲ್ಲಿ ನೋಡಿದ್ವಿ, ಒಂದು ಪ್ರವೇಶ ದ್ವಾರ ಇದೆ, ಅದರಲ್ಲಿ ಇದು ಒಂದು ಕೂಡ ಪ್ರವೇಶ ದ್ವಾರ. ಇನ್ನು ಇದ್ರ ಒಳಗಡೆ ಬಂದು ನೀವು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂತಹ ಕಂಬಗಳನ್ನು ನೋಡ್ಬೋದು. ಈಗಲೂ ಪಳಪಳ ಅಂತ ಹೊಳಿತಿರೋಂಥ ಕಂಬಗಳೆಲ್ಲ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ. ಸ್ನೇಹಿತರೆ, ಈ ಸ್ಥಳದ ಮತ್ತೊಂದು ಮಹತ್ವ ಏನು ಅಂದರೆ, ನಾವು ಸಾಧಾರಣವಾಗಿ ಶಾಂತಲಾದೇವಿ ಬಗ್ಗೆ ನಾವು ಮಾತಾಡಬೇಕಂದಾಗ ಒಂದು ಮಾತಿದೆ, ಏನಂದರೆ ವಿಷ್ಣುವರ್ಧನ ಶಾಂತಲಾದೇವಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನೋಡಿದಂಥ ಸ್ಥಳ ಕೂಡ ಈ ಒಂದು ಬಳ್ಳಿಗಾವಿನೇ ಆಗಿತ್ತು. ಸೊ ಅವಳ ಒಂದು ನಾಟ್ಯಕ್ಕೆ ಮನಸೋತು ಒಂದು ಮುಂದಿನ ದಿನಗಳಲ್ಲಿ ಶಾಂತಲಾದೇವಿಯನ್ನು ಮದುವೆ ಆದ ಅಂತ ಕೂಡ ಸಾಕಷ್ಟು ಮಾತಿದೆ. ಸ್ನೇಹಿತರೆ, ಈ ಒಂದು ಸ್ಥಳದ ಪಕ್ಕದಲ್ಲೇ ನೀವು ನೋಡ್ಬೋದು ASIದು ವಸ್ತು ಸಂಗ್ರಹಾಲಯ ಕೂಡ ನೀವು ನೋಡ್ಬೋದು. ಇಲ್ಲಿ ಹಿಂದಿನ ಕಾಲದಲ್ಲಿ ಬಳ್ಳಿಗಾಗಿ ಅಥವಾ ಸುತ್ತಮುತ್ತದಲ್ಲಿ ಸಿಕ್ಕಂತಹ ಸಾಕಷ್ಟು ಒಂದು ಶಿಲಾಶಾಸನಗಳಿರ್ಬೋದು, ಅಥವಾ ಆ ಹಳೆ ಕಾಲದ ವಿಗ್ರಹಗಳಿರ್ಬೋದು, ಅಥವಾ ಕಂಬಗಳಿರ್ಬೋದು, ಇಂಥವನ್ನೆಲ್ಲ ತೊಗೊಂಬಂದು ಒಂದು ಕಡೆ ಎಲ್ಲ ಕೂಡಿಸಿ ಇಟ್ಟಿದ್ದಾರೆ. ನೀವು ಆ ಕಡೆ ನೋಡೋದ್ರೆ ನಿಮಗೆ ಸಾಕಷ್ಟು ಇಲ್ಲಿ ದೊರಕಿರುವಂತಹ ಶಿಲಾಶಾಸನಗಳು, ತುಂಬ ದೊಡ್ಡ ದೊಡ್ಡ ಒಂದು ಶಿಲಾಶಾಸನಗಳೆಲ್ಲ ಅಲ್ಲಿ ಕಾಣುತ್ತೆ ನಿಮಗೆ. ನೀವು ನನ್ನ ಹಿಂದೆ ಈಗ ಏನು ನೋಡ್ತಿದ್ದೀರೋ ಇದನ್ನು ನಗರೇಶ್ವರ ಗುಡಿ ಅಂತ ಕರೀತಾರೆ. ಇದು ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯನ್ನೇ ಹೋಲುತ್ತೆ. ಹಾಗೂ ಈ ಒಂದು ಸ್ಥಳದಲ್ಲಿ ಒಂದು ಐತಿಹಾಸಿಕವಾಗಿ ಒಂದು ಪ್ರಮುಖವಾದ ಒಂದು ಘಟನಾವಳಿ ನಡೆಯುತ್ತೆ. ಏನು ಅಂದರೆ, ಇದೇ ಸ್ಥಳದಲ್ಲಿ ನಮ್ಮ ಅಲ್ಲಮ ಪ್ರಭು ಅಂತ ಯಾರಿಗೋ, ಇದೇ ಸ್ಥಳದಲ್ಲಿ ನಮ್ಮ ಅಲ್ಲಮ ಪ್ರಭು ಮದ್ದಳೆಯನ್ನು ಬಾರಿಸ್ತಾ ಇದ್ರು ಅಂತ ಕೂಡ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ. ಬನ್ನಿ ಈ ಒಂದು ನಗರೇಶ್ವರ ದೇಗುಲದ ಒಳಗಡೆ ಹೋಗೋಣ. ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಕಂಬಗಳನ್ನು ಇಲ್ಲಿ ನೋಡ್ಬೋದು. ತುಂಬ ಆಕರ್ಷಕವಾದ ಕಂಬ. ಮತ್ತು ನೀವು ಈ ಒಂದು ಗುಡಿ ನೋಡಿದ್ರೆ ಇದು ಕೂಡ ಒಂದು 3 ಪ್ರವೇಶ ದ್ವಾರಗಳಿರುವಂಥ ಒಂದು ಮಂಟಪ ಇದೆ. ಮುಂದೆ ಹೋದರೆ ನಿಮಗೆ ನಂದಿ ಮಂಟಪ ಇದೆ. ನಂದಿ ಮಂಟಪದ ಒಳಗಡೆ ನೀವು ನೋಡಿದ್ರೆ ಗರ್ಭಗುಡಿ ಇದೆ. ಸೊ ಶಿವನ ಒಂದು ವಿಗ್ರಹ ಕೂಡ ನೀವು ನೋಡ್ಬೋದು. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗುತ್ತೆ.